ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಖತ್ತಾಗಿರೋ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆದಿತ್ಯ ನಾಟಿ ಸ್ಟೈಲ್ ಹೋಟೆಲ್. ಇದು ಅರ್ಶನಗುಂಟೆ ಹತ್ರ ಇದೆ. ನಾವು ಏನಕ್ಕೆ ಈ ಹೋಟೆಲ್ಗೆ ಹೋಗ್ತಾ ಇದ್ದೀವಿ? ನನ್ನ ತಂಗಿ ಮಗಳದು ಬರ್ತಡೇ ಇದೆ, ಅವಳು ಟ್ರೀಟ್ ಕೊಡಿಸ್ತೀನಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ಲು. ಸೊ ನಾವೆಲ್ಲರೂ ಹೋಟೆಲ್ಗೆ ಬಂದಿದ್ದೀವಿ. ನೋಡಿ, ಫುಡ್ ಅಂತೂ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದು ನಾವು. ತುಂಬಾ ಚೆನ್ನಾಗಿತ್ತು ಫುಡ್ಡು. ಬಿರಿಯಾನಿ ಆಗಿರ್ಬೋದು, ತಂದೂರಿ ಚಿಕನ್ ಆಗಿರ್ಬೋದು, ಚಿಕನ್ ಲಾಲಿಪಾಪ್ ಆಗಿರ್ಬೋದು, ರೋಟಿ ಮತ್ತು ಬೋಟಿ ಗೊಜ್ಜು, ಇದೆಲ್ಲ ನಾನ್ ವೆಜ್ ಅಂತೂ ಸಖತ್ತಾಗಿತ್ತು. ವೆಜ್ಜು ಇಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಇದು ನಾನ್ ವೆಜ್ ಹೋಟೆಲ್ ಅಂತಲೇ ಅಂದ್ಕೊತೀನಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿದ್ದಲ್ವ. ತುಂಬಾ ಚೆನ್ನಾಗಿತ್ತು ಫುಡ್ಡು, ತುಂಬಾ ಎಂಜಾಯ್ ಮಾಡಿದ್ವಿ. ಇಬ್ಬರು ತಂಗಿರ ಮಕ್ಳದ್ದು ಬರ್ತಡೇ ಇವತ್ತು. ಕೃಷಿ ಗೌಡ, ಧನ್ವಿತಾ ಗೌಡ. ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಹೋಟೆಲಿಗೆ ಬಂದು. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿಕೊಂಡು ಖುಷಿ ಮಾಡೋದ್ರಿಂದ, ಎಂಜಾಯ್ ಮಾಡೋದ್ರಿಂದ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ ಅಲ್ವಾ. ಮಕ್ಳಿಗಂತೂ ತುಂಬಾ ಖುಷಿ ಈ ಥರ ವೆರೈಟಿ ಫುಡ್ನ ತಿನ್ನೋದಕ್ಕೆ. ಮತ್ತು ಅದ್ರ ಜೊತೆಗೊಂದು ಸೋಡಾನು ಕುಡಿದ್ವಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಒಟ್ಟಿಗೆ ಸೇರಿದ್ದೀವಿ ಅಂದಮೇಲೆ ತುಂಬ ಮಾತುಕತೆ ಇರುತ್ತೆ. ಹರಟೆ ಹೊಡೆದ್ವಿ, ನಕ್ಕಿದ್ವಿ, ಚೆನ್ನಾಗಿತ್ತು ಒಂಥರ. ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಒಂದು ಬೇಜಾರಾಗೋಯಿತು. ಆಮೇಲೆ ಇಲ್ಲಿ ನನ್ನ ತಂಗಿ ಮಗಳು ನಿಂಬೆಹಣ್ಣನ್ನು ಫುಲ್ಲು ಇಟ್ಕೊಂಡು ತಿಂತಾಯಿದ್ಲು. ಅದಕ್ಕೆ ಕೈ ಆಗ್ತಾಯಿಲ್ವಾ ಅಂತ ನಾನು ಕೇಳ್ತಾ ಇದ್ದೆ. ಎಲ್ಲಿ ನಂಗೆ ಪಾಪ ಇಲ್ಲಿ ಇವತ್ತು ಹಂಗೆ ಹೊಡಿ. ಇಲ್ಲ ಇನ್ನು ಕಾಣಿಸೋದೇ ಇಲ್ಲ. 10 ವರ್ಷ ಮಾಡಿಸ್ತಿದ್ದೀರ ಕಾಣಿಸಿಲ್ಲ. ಆಲ್ಬಮ್ ನೋಡಿ ಹೋಗ್ಬಿಟ್ಟು ಮನೆಗೆ ಕಾಣಿಸುತ್ತೆ. ಇವನ್ಗೆ ಎಲ್ಲ ಗ್ರ್ಯಾಂಡ್ ಇದು ಕತ್ತಿರೋದು ಅಗರ್ವಾಲಲ್ಲಿ ಅವಳಿಗೆ ಪಾಪ ತಂದೆ ಕ್ಯಾಶಿಯರ್ ಆಂಟಿ ಏನದು ಬ್ಯಾಟ್ ಬಾಲ ರೆಗ್ಯುಲರ್ ಕಸ್ಟಮರ್ ಅವಳಲ್ಲಿ. ಅವನು ಬೆಳಗ್ಗೆಯಿಂದ ಎಲ್ಲರೂ ಗೊತ್ತು, ಒಳಗಡೆ ಎಲ್ಲ ಗೊತ್ತು. ಬರ್ತಾನಂತೆ ಕಣೆ. ಏನೋ ಮಾಡ್ತಾರೆ ಅವರು. ಗಲಾಟೆ ಮಾಡಿದ್ರೆ ನನ್ನ ತಂಗಿ ನಮ್ಮ ಯಜಮಾನ್ರು ಇಲ್ಲಿ ಜೂಟ್ ಮುಟ್ಸ್ ಆಟ ಆಡ್ತಾಯಿದ್ರು. ನಾವಂತೂ ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಕ್ಲಾಪ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ. ನೈಟು ಕೇಕ್ ಕಟ್ಟಿಂಗ್ ಆಯಿತು, ಕೇಕು ತಿಂದಾಯಿತು, ಬರ್ತಡೇ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ.